ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಯೂರಿಯಾ ಕೊರತೆಯಿಂದ ರೈತರು ಪರದಾಟ ಮಾಡ್ತಿದ್ದಾರೆ. ಆದರೆ ರಸಗೊಬ್ಬರದ ವ್ಯಾಪಾರಿಗಳಿಂದ ಭಾರಿ ಕಳ್ಳಾಟ ನಡೀತಾ ಇದೆ. ಕಲಬುರಗಿಯಲ್ಲಿ ರಸಗೊಬ್ಬರ ಗೋಲ್ಮಾಲ್ ನಡೀತಾ ಇದ್ದು ಯೂರಿಯಾ ಕೃತಿಕ ಅಭಾವ ಸೃಷ್ಟಿಗೆ ವ್ಯಾಪಾರಿಗಳು ಕಳ್ಳಾಟ ಮಾಡ್ತಿದ್ದಾರೆ. ಅಂಗಡಿಯಲ್ಲಿ ಸ್ಟಾಕ್ ಇದ್ರೂ ಕೂಡ ನೋ ಸ್ಟಾಕ್ ಅಂತ ನಾಟಕ ಮಾಡ್ತಿರೋದು. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಕಳ್ಳಾಟ ಬಯಲಾಗಿದೆ. ಸ್ಟಾಕ್ ಬೋರ್ಡ್ನಲ್ಲಿ 87 ಬ್ಯಾಗ್ ಇದೆ ಅಂತ ನಮೂದು ಮಾಡಿದ್ದು ಗ್ರಾಹಕರು ಕೇಳಿದ್ರೆ ಮಾತ್ರ ಅಂಗಡಿ ಮಾಲೀಕ ಇಲ್ಲ ಅಂತ ವಾಗ್ವಾದ ಮಾಡಿದ್ದಾನೆ. ಶರಣ ಸಿರಸಗಿ ಬಳಿಯ ಆಗ್ರೋ ಏಜೆನ್ಸಿಯಲ್ಲಿ ಈ ಕಳ್ಳಾಟ ನಡೆದಿರುವಂತದ್ದು. ರೇವಣಸಿದ್ದೇಶ್ವರ ಆಗ್ರೋ ಏಜೆನ್ಸಿಯಲ್ಲಿ ಮಾಲೀಕ ಈ ದುರ್ವರ್ತನೆಯನ್ನ ತೋರ್ತಿದ್ದಾನೆ. ಸದ್ಯ ಈ ಆಗ್ರೋ ಏಜೆನ್ಸಿ ವಿರುದ್ಧ ಕೃಷಿ ಇಲಾಖೆಗೆ ದೂರು ಕೊಡಲಾಗಿದೆ. ಸ್ಥಳಕ್ಕೆ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಧಿಕಾರಿಗಳ ಪರಿಶೀಲನೆಯಲ್ಲಿ ಮಾಲೀಕನ ಕಳ್ಳಾಟ ಬಯಲಾಗಿದೆ. ರೇವಣಸಿದ್ದೇಶ್ವರ ಆಗ್ರೋ ಏಜೆನ್ಸಿಗೆ ಸದ್ಯ ನೋಟಿಸ್ ಅನ್ನು ಕೊಡಲಾಗಿದೆ. ಪರವಾನಗಿ ರದ್ದು ಬಗ್ಗೆ ಸಮಜಾಯಿಷಿ ಕೇಳಿ ನೋಟಿಸ್ ಅನ್ನು ಕೊಟ್ಟಿರೋದು. ದಾಸ್ತಾನು ಇದ್ರೂ ಕೂಡ ಕೃತಕ ಅಭಾವ ಸೃಷ್ಟಿ ಮಾಡಿದ್ಯಾಕೆ? ಈ ರೀತಿ ಕೃತಕ ಅಭಾವ ಸೃಷ್ಟಿಸುವ ಆಗ್ರೋ ಏಜೆನ್ಸಿಗಳಿಗೆ ಕೃಷಿ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ನೀವೇನಾದ್ರೂ ರೈತರಿಗೆ ಯೂರಿಯಾ ಗೊಬ್ಬರವನ್ನ ಕೊಡದೆ ನಿಯಮವನ್ನ ಉಲ್ಲಂಘಿಸಿದ್ರೆ ಪರವಾನಗಿ ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿರೋದು. ರೇವಣಸಿದ್ದೇಶ್ವರ ಆಗ್ರೋ ಏಜೆನ್ಸಿಯಲ್ಲಿ ರಸಗೊಬ್ಬರ ಇದ್ರೂ ಕೂಡ ಇಲ್ಲ ಅಂತ ನಾಟಕ ಮಾಡ್ಲಾಗ್ತಾ ಇತ್ತು.